ರಾತ್ರಿಗೆ. ಕೃಷ್ಣ ಗೋಪಾಲಕನಾಗಿ ಗೋವುಗಳನ್ನು ಕಾದದ್ದಾಯಿತು. ಬಗೆ ಬಗೆಯ ವೇಷವನ್ನು ತೊಟ್ಟು ಅನೇಕರನ್ನು ಕೊಲ್ಲಿಸಿದ್ದು ಆಯಿತು. ನಿನ್ನ ಜಾರತನದಿಂದ ಬೆಂಡೆ ಮುದ್ದೆಯನ್ನು ಕದ್ದು ತಿಂದದ್ದು ಆಯಿತು. ಇದು ಸಾಲದೆಂದು ಮಾತ್ತಾವ ಧನ ಕಾರ್ಯ ಮಾಡಲು ಇಲ್ಲಿಗೆ ಬಂದಿರುವೆ. ನೀನು ಸಂಬಂಧಿಸುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಲು ಬಂದಿರುವನು ಚಕ್ರವರ್ತಿ. ರಾಜ್ಯದ ವಿಚಾರವನ್ನು ಬಿಟ್ಟು ಬೇರೆ ಯಾವ ವಿಚಾರವನ್ನಾದರೂ ಹೇಳು. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಬರ್ತಿರಲಿಲ್ಲವಲ್ಲ ಚಕ್ರವರ್ತಿ. ಮುರಾರಿಯು ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರಿ, ಕುರುದ್ದರಿ, ಕೌರವರ ಪಕ್ಷಿಯರಿ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅಲ್ಲಪ್ಪ, ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ರಾಜ್ಯ ಭವಿಷ್ಯ ಕಾರ್ಯವು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ತಾವು ಅನುಗ್ರಹಿಸಿ ಗಮನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷಿ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಆ ರೀತಿ ಮಾಡದೆ ಹೋದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿರು. ಪವಿತ್ರವಾದ ಭರತ ಭೂಮಿಯನ್ನು ಅಮೃತವೆಂಬ ಶಾಂತದ ರಕ್ತಧಾರೆಯಿಂದ ಅಭಿಷೇಕ ಮಾಡಿದರು ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತ್ವಯಿಸುವಿರು. ಈ ವೇಳೆಯಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಬಿಡಬೇಕಾಗಿದೆ. ಕಪಟದುತ್ತಲೇ ಪರಾಜಿತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ 12 ವರ್ಷ ವನವಾಸ, 1 ವರ್ಷ ಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ನೀವು ಬಾಲ್ಯದಿಂದಲೂ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುರಂದರು ಈಗಲೂ ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟದೂತ ಇವೆಲ್ಲಕ್ಕಿಂತಲೂ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂಥ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ತಮ್ಮ ಭಾಗಕ್ಕೆ ಬರಬೇಕಾದ ಅರ್ಧ ರಾಜಕ್ಕಾಗಿ ನಿಮ್ಮಲ್ಲಿ ಅಷ್ಟಿರುವಾಗ ಇಂಥ ಸುತ್ತಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶವೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ, ಕುರುಕುಲಕ್ಕೆ ಕುರುದ್ರೋಣರೇ, ಕುರುಕುಲಕ್ಕೆ ಕುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಾಸ, ಕಪಟ ವಂಚನೆ ಮೋಸ ಅಟ್ಟಾಸ, ಅರದು ಕುಲ ಧರ್ಮ ರಚಿಸಿದೆ ಮಹಾರಾಜ, ಧರಣಿಯ ಆಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ತಂದಿಬೇಡಲು ಬಂದ ರಾಯಭಾರಿಯುನ ಬರದ ವಂಶ ಕುಲಾಂತಕನಲ್ಲವಯ್ಯ, ಯಮಸುತ ಭೀಮಾರ್ಜುನನ ಕುಲಸಾದೇವ, ಯಮಸುತ ಭೀಮಾರ್ಜುನನ ಕುಲಸಾದೇವ, ಸಮಾನರಂಧರಿದು ದುಡುಕಬೇಡ,
ಸಮಭೋಗವನಿತ್ತು ಸುಖದಿ ಬಾಳು ಸುಯೋಧನ. ಆ, ಆ, ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಕರ್ತವ್ಯವನ್ನು ನಿಂದಿಸಿದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿತು. ದುರ್ಯೋಧನ, ಏತಕ್ಕೆ ಅನುಜರೋ ಈ ಪಂಥ, ಏತಕ್ಕೆ ಅನುಜರೋ ಈ ಪಂಥ, ಸಲ್ಲದು ವೈರ ಸಾಧಿಸದಿರು ಛಲ, ಸಲ್ಲದು ವೈರ ಸಾಧಿಸದಿರು ಛಲ, ಏತಕ್ಕೆ ಅನುಜರು ಈ ಪಂಥ, ದುರುಳರ ಬೋಧೆಗೆ ಕಿವಿಗೊಡದಿರು ಜೋಗೆ, ದುರುಳರ ಬೋಧೆಗೆ ಕಿವಿಗೊಡದಿರು ಜೋಗೆ, ದುರುಳರ ಬೋಧೆಗೆ ಕಿವಿಗೊಡದಿರು ಜೋಗೆ, ದುರುಳರ ಬೋಧೆಗೆ ಕಿವಿಗೊಡದಿರು ಜೋಗೆ, ರಾಜ್ಯವನ್ನಿಟ್ಟು ಶಾಂತಿ ಬಾಳೆ, ರಾಜ್ಯವನ್ನಿಟ್ಟು ಶಾಂತಿ ಬಾಳೆ, ಏತಕ್ಕೆ ಅನುಜರು ಈ ಪಂಥ. ದುರ್ಯೋಧನ, ನೀವು ಪಾಂಡವರು ಅಣ್ಣ ತಮ್ಮಂದಿರಲ್ಲವೇ? ನಿಮ್ಮಲ್ಲಿ ಈ ವಿರೋಧವೇಕೆ? ವೈರತ್ವವನ್ನು ಬಿಟ್ಟು ಅನನ್ಯ ಮೈತ್ರಿ ಭಾವದಿಂದ ಬಾಳಬೇಕೆಂಬುದೇ ನನ್ನ ಅಭಿಲಾಷೆ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು, ಇದು ನನ್ನ ಅಭಿಮತ. ತಾತ, ಇದು ರಾಜ್ಯದ ವಿಚಾರ. ದ್ರೋಣಾಚಾರ್ಯ, ದುರ್ಯೋಧನ, ಪ್ರಿಯ ಪುತ್ರರೇ ನೀತಿಯನ್ನು ಕೇಳಿ, ಪ್ರಿಯ ಪುತ್ರರೇ ನೀತಿಯನ್ನು ಕೇಳಿ, ಪ್ರಿಯ ಪುತ್ರರೇ ನೀತಿಯನ್ನು ಕೇಳಿ, ಪ್ರಿಯ ಪುತ್ರರೇ ಪ್ರಿಯ. ಹಿರಿಯರಾದ ನಮ್ಮ ಮತ ಮರೆಯಬೇಡಿ, ಹಿರಿಯರಾದ ನಮ್ಮ ಮತ ಮರೆಯಬೇಡಿ, ಕುಂತಿ ಕುಮಾರರನ್ನು ಪ್ರೀತಿಯಿಂದ ಸಲಹೆ, ಕುಂತಿ ಕುಮಾರರನ್ನು ಪ್ರೀತಿಯಿಂದ ಸಲಹೆ, ಪುತ್ರರೇ ನೀತಿಯನ್ನು ಕೇಳಿ, ಪ್ರಿಯ ಪುತ್ರರೇ ನೀತಿಯನ್ನು ಕೇಳಿ, ಪ್ರಿಯ ಪುತ್ರರೇ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು, ಇದೇ ನನ್ನ ಅಭಿಮತ. ಆಚಾರ್ಯರೇ, ಇದು ರಾಜ್ಯದ ವಿಚಾರ. ದುರ್ಯೋಧನ, ಯಾರು? ಓಹೋ, ಚಿಕ್ಕಪ್ಪ ವಿದುರ ಮಹಾಶಯರು. ಇವರು ನನಗೆ ಉಪದೇಶ ಮಾಡುವಲ್ಲಿ ಒಬ್ಬರು. ನಡೆಯಲಿ ವಿದುರ, ಈ ನಿನ್ನ ಅರಣ್ಯ ರೋದನ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ? ನಿನ್ನಂಥವರಿಗೆ ಸದುಪದೇಶವನ್ನು ಮಾಡಬಾರದೆಂದು ಹಿರಿಯವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಬುದ್ಧಿಯನ್ನು ಹೇಳುವುದು ನಮ್ಮಗಳ ಕರ್ತವ್ಯ. ಶ್ರೀಕೃಷ್ಣ ಪರಮಾತ್ಮರ ಆದೇಶದಂತೆ, ಭೀಷ್ಮ ದ್ರೋಣರ ಮಾತಿನಂತೆ ಪಾಂಡವರಿಗೆ ರಾಜ್ಯವನ್ನು ಕೊಡದೆ ಹೋದರೂ ಸರಿ, ಸ್ವಲ್ಪ ಭೂಮಿಯನ್ನು ಕೊಟ್ಟು ಅವರನ್ನು ಆಧರಿಸು, ಇದೇ ನನ್ನ ಅಭಿಮತ. ವಿದುರ,
ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲೇ ದೋಷಗಳು ಕಾಣುತ್ತಿರುವಲ್ಲವೇ? ಆ ಕುಂತಿಪುತ್ರ ಪಕ್ಷಪಾತಿಗಳಾದ ಅವರು ನಿರ್ದೋಷಿಗಳಲ್ಲವೇ? ಕೃಷ್ಣ, ಕುಂತಿಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹಳ ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿಮ್ಮ ಮರುಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನ ಅಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಕೊಳಗು ನೀರಲ್ಲ ಕೃಷ್ಣ, ಕೊಳಗು ನೀರಲ್ಲ. ಒಂದೊಬ್ಬ ಮಾನವಿ, ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಾಹಸದ, ದುರಾಸೆಯ ದುರಾಭಿಮಾನ. ವಿಚಾರ ಮಾಡು ಗೌರವೇಶ್ವರ. ಕೃಷ್ಣ, ಏನೆಂದೇ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಾವಾಸದ, ದುರಾಸೆಯಾದ ದುರಭಿಮತವೇ? ಅಲೆ ಅಲೆ, ಬಹಳ ಚೆನ್ನಾಗಿ ಹೇಳಿದೆ. ಹಾಗಲ್ಲ ಕೇಳು, ಈ ದುರ್ಯೋಧನನ್ನು ಸದೆ ಪಡೆಯಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ? ಅದು ದುರಾಗ್ರಹ. ಲೋಕೈಕನಾದ ಈ ನನ್ನ ಮಿತ್ರ ಕಣ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ನಪುಂಸಕ ಪಾರ್ಥ? ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಪಟಿಯ ಸ್ನೇಹವನ್ನು ಬೆಳೆಸಿದ್ರಲ್ಲವೇ ಅವರು? ಅದು ದುಸ್ಸಾವಾಸ. ದುರ್ಯೋಧನ ದುಸ್ಸಾಹಸರನ್ನು ಹುಡಿಗೈದು ಅಖಂಡ ಭರತ ಖಂಡದಲ್ಲಿ ನಮ್ಮ ಧ್ವಜಪತಾಕೆಯನ್ನು ಆರಿಸಬೇಕೆಂದು ಯೋಚನೆ ಮಾಡುತ್ತಿರುವರಲ್ಲವೇ ಓ ನಿನ್ನ ಕುನ್ನಿ ಪಾಂಡವರು? ಅದು ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂಬುದಾಗಿ ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಓ ನಿನ್ನ ಏಡಿ ಪಾಂಡವರು? ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವುಗಳು ಯಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು, ಚಲಿಸಲಾಗದು. ಏಡಿ ಪಾಂಡವರಲ್ಲಿ ಕೂಡಿ ಬಾಳುವುದು ಬೇಡಬೇಡವು. ಏಡಿ ಪಾಂಡವರಲ್ಲಿ ಕೂಡಿ ಬಾಳು ಬೇಡಬೇಡವು, ಬೇಡಬೇಡವು, ಬೇಡಬೇಡವು. ಎಷ್ಟೋ ನಾಡಿಗೋಗಲಿ ನಾಡುಗೊರಗಲು ಕೊಡಲಾಗದು ರಾಜ್ಯವನ್ನು. ನಾಡಿಗೋಗಲಿ ನಾಡುಗೊರಗಲು ಕೊಡಲಾಗದು ರಾಜ್ಯವನ್ನು. ಅಡ್ಡ ಭೀಮನ ಗುಂಡಿಗೆ ಬದಲು, ಅಡ್ಡ ಭೀಮನ ಗುಂಡಿಗೆ ಬದಲು ಕಂಡೋಡುವನು, ಕಂಡೋಡುವನು, ಕಂಡೋಡುವನು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಗುರು ಹೃದಯದಲ್ಲಿ ಅರ್ಚಲಿಸಿರುವ ಕೋಪ ಜ್ವಾಲೆಯು. ಇಂಥ ಬಿರುನುಡಿಗಳ ಮಾತುಗಳಿಂದ ಪ್ರಯೋಜನವಾಗುವುದಿಲ್ಲ ಕೃಷ್ಣ, ಪ್ರಯೋಜನವಾಗುವುದಿಲ್ಲ. ಕರೆದು ಚಿರಚೇತುವೆ ವೈರಿಯ, ಕರೆದು ವೈರಿಯ. ಅಲಮನೀತರ ಮದವನಡಿ, ಅಲಮನೀತರ ಮದವನಡಿ. ದುರುಳ ಪಾಂಡವರ ಶಿರವಂತರು, ದುರುಳ ಪಾಂಡವರ ಶಿರವಂತರು ಗಡಗಡಲಡಿಗಿಸಿ ವಧಿಸುವನವರ, ಗಡಗಡಲಡಿಗಿಸಿ ವಧಿಸುವನವರ. ಕೃಷ್ಣ, ಓ ನಿನ್ನ ಪಾಂಡು ಸೈನ್ಯವನ್ನೇ ಕಲಕಿ ಬಿಡುವ ಗಂಡು ಗಲಿಗಳು ನಾವೆಂದು ತಿಳಿ. ಆ ಬಂಡ ಭೀಮನ ರುಂಡವನ್ನು ಚಂಡೋಡಿ ಅವನ ಗುಂಡಿಗೆ ಬಿಸಿ ರಕ್ತವನ್ನು ಈರಲು ಸದಾ ಸಿದ್ಧರಾಗಿದ್ದೇವೆ. ಹೊರಡು, ಸಮರವು ಸಿದ್ಧ, ಸಮರವು ಸಿದ್ಧ. ಕೃಷ್ಣ, ಅದ ಮರದ ಪದವ ಮುರಿದು ಮುದದಿ ಮೆರವೆ ನೋಕಲ, ಅದ ಮರದ ಮದವ ಮುರಿದು ಮುದದಿ ಮೆರವೆ ನೋಕಲ, ಮುದದಿ ಮೆರವೆ ನೋಕಲ, ಮುದದಿ ಮೆರವೆ ನೋಕಲ.
ಮುಷ್ಟಿಯಿಂದ ಕೊಟ್ಟಿ ಬಿಡುವೆ ನಾಮದ ಬೆತ್ತರನ್ನ ಮುಷ್ಟಿಯಿಂದ ಕೊಟ್ಟಿ ಬಿಡುವೆ ನಾಮದ ಮದ ಮರದೆ ಮದವ ಮುರಿದು ಮುದದಿ ಮೆರವೆ ನಾಮದ ಮುದದಿ ಮೆರವೆ ನಾಂಬಲ ಮುದದಿ ಮೆರವೆ ನಾಂಬಲ ಕೃಷ್ಣ ಉಕ್ಕಿ ಬರುವ ಆಕ್ರೋಶದಿಂದ ಮೆಟ್ಟಿ ಹಿಡಿಯಬಲ್ಲೆ. ಎದುರು ಬಂದ ಎದುರಾಳಿಯನ್ನು ಕುತ್ತಿಗೆಯನ್ನು ಕಿತ್ತಗೆದಿದ್ದರೆ ನಾನು ಸಿಂಧುರಾಜನೆಲ್ಲ. ಹೊರಡು ಕೃಷ್ಣ ಹೊರಡು, ಸಮರವೇ ಸಿದ್ಧ, ಸಮರವೇ ಸಿದ್ಧ. ಭಲೇ ಸಿಂಧು ರಾಜ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿ ಅರ್ಜುನನ ಮೇಲಿನ ನನ್ನ ಹಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಸಹ ಇವರಂತೆ ಮಾತನಾಡುತ್ತಿರುವೆಯಾ? ಅರ್ಜುನ ಮೇಲಿನ ವೈಯಕ್ತಿಕವಾಗಿ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲೆತ್ತಿಸುವೆಯಾ? ಇದು ನಿನ್ನ ಧರ್ಮವೇನೆಯ? ನನ್ನದು ಸ್ವಾರ್ಥಾಭಿಮಾನ. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಲು ಏಕೆ ಧಾತನಾರೋ ಹಿತವಾ ಮರುತೊಡೆ ಕೆಣಕಿ ಫಲಿಸುವುದೇ ಫಲಿಸುವುದೇ ಮುನ್ನ ಬರುವುದೋ ವೀರ ಸಮರ. ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ತಿಳಿದವನೇ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ತಿಳಿದವನೇ, ಸಲ್ಲದು ನಿನಗೆ ವಲ್ಲಭನೇ, ಕಾಮ ವಲ್ಲಭನೇ. ಹಠವಂತರು ನಾವು ದಿಟವಿದು ತಿಳಿನೆ, ಹಠವಂತರು ನಾವು ದಿಟವಿದು ತಿಳಿನೆ, ಹಠವಂತರು ನಾವು ಕೃಷ್ಣ ಕೃಷ್ಣ ಹಠವಂತರು ನಾವು ದಿಟವಿದು ತಿಳಿನಿ, ಹಠವಂತರು ನಾವು ದಿಟವಿದು ತಿಳಿನಿ, ಗುರುಗಳು ಪಾದನ ಶಿರತರಿದಿಡುವೆ, ಗುರುಗಳು ಪಾದನ ಶಿರತರಿದಿಡುವೆ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ತಿಳಿದವನೇ, ಸಲ್ಲದು ನಿನಗೆ ವಲ್ಲಭನೇ, ಮಾಮ ವಲ್ಲಭನೇ.
ಸೆಣಸದೆ ಪಾಂಡು ತನೆಯಾರು ರಣದೊಳು ಸೆಣಸದೆ ಪಾಂಡು ತನೆಯಾರು ರಣದೊಳು ಸೆಣಸದೆ ಪಾಂಡು ತನೆಯಾರು ರಣದೊಳು ಸೆಣಸದೆ ಸಂಧಿಯ ನಾಟಕ ಆಡಲು ಕಳಿಸಿ ಸಂಧಿಯ ನಾಟಕ ಆಡಲು ಕಳಿಸಿ ಸಲ್ಲದು ನಿನಗೆ ಇಲ್ಲವನೇ ಎಲ್ಲ ವಿಷಯವ ತಿಳಿದವನೇ ಸಲ್ಲದು ನಿನಗೆ ಇಲ್ಲವನೇ ಮಾಮಾ ವಲ್ಲಭನೇ ಹೀಗಿರುವಾಗ ನಿನ್ನಣಗರಾದ ಪಾಂಡವರನ್ನು ಉದ್ಧಾರ ಮಾಡಲು ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆ ಅಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನಗಳನ್ನು ಅರ್ಪಿಸಲು ಸದಾ ಸಿದ್ಧನಾಗಿರುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಭಲೇ ಭಲೇ ಅಂಗಾಧಿಪ, ನಿನ್ನ ದರ್ಪದ ನುಡಿಗಳಿಂದ ಎದುರಂದರ ಗಟ್ಟಲು ಬಿಗಿದ. ಮೇಲೆ ಮೀರಿತು ಮದನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು ಕೌರವೇಶ್ವರ. ಭಾರತ ಭೂಮಿ ಜಯಿಸಿ ದುರಾಟ, ಭಾರತ ಭೂಮಿ ಜಯಿಸಿ ದುರಾಟ, ಬ್ರಹ್ಮಾಂಡ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೇ. ಭಾರತ ಭೂಮಿ ಜಯಿಸಿ ದುರಾಟ, ಜೈ ದುರಾಟ. ಕರೆ ಸಿಗಲಿ ಅನುಜಾತರ, ಕರೆ ಸಿಗಲಿ ಅನುಜಾತರ, ದರ್ಯನೆಂದು ಜಾತಿ ಪಡೆ ದುತಿಯಾಗುತ್ತೀರ, ದರ್ಯನೆಂದು ಜಾತಿ ಪಡೆ ದುತಿಯಾಗುತ್ತೀರ. ವೈರವನೇ ನೀಗಿಸಿ ವೈರನೆಯೊತ್ತಾಳೈ, ವೈರವನೇ ನೀಗಿಸಿ ವೈರನೆಯೊತ್ತಾಳೈ. ಮಾಳೈ ಒಲ್ಧನ್ಮನಿರುತ್ತ ಸುಗುಣ ಚರಿತಗಳನ್ನು ಬರಿದ ವರಗುಳೆಯ ಮಾಳೈ ಒಲ್ಧನ್ಮನಿರುತ್ತ ಸುಗುಣ ಚರಿತಗಳನ್ನು ಬರಿದ ವರಗುಳೆಯ ಭಾರತ ಭೂಮಿ ಜಯಿಸಿ ದುರಾಟ, ಸಮಾನ ಸೌರ್ಯ ಸಾಹಸ ನಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಟ, ಜಯಿಸಿ ದುರಾಟ. ಈ ಗುರು ಹಿರಿಯರು ಬಂಧುಗಳು ಒಂದು ಸಲ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನು ಧ್ವಂಸ ಮಾಡಬೇಕೆ? ದಾನ ವಹಿಸಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ? ನಿಮ್ಮಗಳ ಸಲುವಾಗಿಯೂ ಮುಂದೊಂದುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಹಿಂದು ನಿನ್ನಲ್ಲಿ ಭಿಕ್ಷೆ ಬಿಡುವನು. ಭಿಕ್ಷೆ ಪ್ರದಾನ ಮಾಡು ಗೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡುವುದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮವಿಗುವುದೇ ಏಡಿ ಪಾಂಡವರಲ್ಲಿ ಕೃಷ್ಣ ಚಕ್ರವರ್ತಿ ಕ್ಷಾತ್ರ ಧರ್ಮವಿಗುವುದೇ ಏಡಿ ಪಾಂಡವರಲ್ಲಿ ರೂಢಿಯಲ್ಲಿ ಅವರಂತೂ
ಶ್ರೇಷ್ಠರಲ್ಲಿ ಬೆರಯಿ ಮೂಡತನವಿದಲ್ಲವೇ ಈ ಸಂಧಿಯ ಬಯಗೆ ಕೃಷ್ಣ ಮಾವ ಮೂಡತನವಿದಲ್ಲವೇ ಈ ಸಂಧಿಯ ಬಯಕೆ ಹರಿದು ನೀನದಲ್ಲವಾ ಹರಿತು ನೀನದಲ್ಲವ ಭ್ರಾಂತಿ ಮೂಡಿದೆಯ ಮುಕುಂದ ಭ್ರಾಂತಿ ಮೂಡಿದೆಯ ಮುಕುಂದ. ಕೃಷ್ಣ ಧರ್ಮ ಬಿರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಹೊರತಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಸರಿನಾಗು ದುರ್ಯೋಧನ, ನಿನ್ನ ಬಿಟ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವಿ. ಪಾಪಾಶಯ, ಇದು ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ, ಅಬೋಧ. ರಾಷ್ಟ್ರೀಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನ್ನು ಕಪಟದುತ್ತಿ ಕೆಳೆತಂದು ಮರೆತೆಯ? ಸಹೋದರ ಪತ್ನಿ ಎಂಬುದನ್ನು ಮರೆತು ರಹಸ್ಯ ಗೆಳೆತಂದು ನೀನು ಮಾಡಿದ ಹವ್ಯಾಸ ಅಪರಾಧಗಳು ಅಗಣ್ಯ. ಪ್ರಳಯ ಕಾಲದ ಧೂಮಕೇತುನಂತೆ ಈ ನಿನ್ನ ನೀಚ ಕೃತ್ಯ ಹಿಂಬಾಲಿಸುವುದನ್ನು ನೆನಪಿನಲ್ಲಿಡು. ವಾಣವತದ ಅರಗಿನ ಮನೆ, ಏಕಚಕ್ರದ ಕುತ್ತಿಗಾದ ಭಂಗ, ವಿಷಪ್ರಾಶನ ಇವೆಲ್ಲವನ್ನು ಮರೆತು ಗುರು ದ್ರೋಣಾಚಾರ್ಯರ ಮಾತನ್ನು ನಿರಾಕರಿಸಿ ಅನ್ಯಾಯಚರಿಗೆ ಪೌರುತ್ಯಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದು ಲಭಿಸಲಾರದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆಯ ಕಟ್ಟಾಳು ಕೌರವನನ್ನು ಕಂಡು ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವ ಸತಿ ಪಾಂಚಾಲಿ. ಅಂದೇ 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 ದೊಡ್ಡನ ಕೃಷ್ಣ ಛಲವನ್ನ. ಭೂತ ಭೇದಗಳಿಗೆ ಒಡೆಯನಾದ ಭೂತನಾಥೇಶ್ವರರೇ, ಕಾಲ್ಕೆರೆದು ಕದನಕ್ಕೆ ನಿಂತರೂ ಸರಿ, ಕಲಿಹಂಸದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವೇ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿ, ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನ ಧನನೆಂಬ ನಾನೂ ಸಹ ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ, ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಗರಿಗೆ ಆಟ ಮಾಡಿ ಗೆಲ್ಲಲಿ ಅವ ಅಜ್ಜವ. ಆಟ ಮಾಡಿ ಗೆಲ್ಲಲಿ ಅವ ಅಜ್ಜವ. ಛಲವನ್ನು ಬಿಡದಲ್ಲೇ ಕಡುಗಲಿ ಧರ್ಮಲಿ, ಛಲವನ್ನು ಬಿಡದಲ್ಲೇ ಕಡುಗಲಿ ಧರ್ಮಲಿ. ಫಲವ ಜಯಿಸಿ ಘನಮುದದೋಳ, ಫಲವ ಜಯಿಸಿ ಘನಮುದದೋಳ, ಫಲವ ಜಯಿಸಿ ಘನಮುದದೊಳ್ಳೆರೆ ಕೊಡುವುದಿಲ್ಲವ ಹಗೆಯ ಮಾತಿದ್ದು ನಿರಂತರದಲ್ಲಿ ಕೊಡುವುದಿಲ್ಲವ ರಾಜ್ಯವ. ಆ ಪಾಂಡು ನಂದನರು ನನ್ನೊಡನೆ ಯುದ್ಧವ, ಆ ಪಾಂಡು ನಂದನರು ಎನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲಿ ರಜತಿ ರತ್ವತಿ, ಯುದ್ಧ ಮಾಡಿ ಗೆಲ್ಲಲಿ ರಜತಿ ಕೊಡುವುದಿಲ್ಲವ ಮಾತಿದ್ದು ನಿರಂತರದಲ್ಲಿ ಕೊಡುವುದಿಲ್ಲವ 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 ಭೂಮಿಯ. ಕೃಷ್ಣ, ಆ ಪಾಂಡವರಿಗೆ ರಾಜ್ಯವನ್ನು ಕೊಡಬೇಕಾದರೆ ಅದು ದೊರಕುವುದು ರಣರಂಗದಲ್ಲಿ. ಹೋಗು, ಯುದ್ಧಕ್ಕೆ ಬೇಕಾದ ಕಡಲ ಒಡಲನ್ನು ಭೇದಿಸಿ
ರಾಜ್ಯ ಲಕ್ಷ್ಮಿಯನ್ನು ಕೈ ಹಿಡಿಯಲಿ, ಇಲ್ಲವೇ ಮತ್ತೆ ಅನಾಗರಿಕರಂತೆ ಅರಣ್ಯಕ್ಕೆ ಹೋಗಲಿ. ಹೋಗು, ಸಂಗ್ರಾಮ ಸಲಕರಣೆಗಳನ್ನು ಯುದ್ಧಕ್ಕೆ ಅಣಿಪಾಡಿಕೊಳ್ಳಲು ಕೆಳಗೆ ಬಿಡು. ಇದು ಕೌರವರ ಸಭೆಯಲ್ಲ, ಕೌರವರ ಸಭೆಯಲ್ಲ, ಪಾಂಡವರ ಮಿತ್ರಕೂಟ. ನಮ್ಮ ಅನ್ನವನ್ನೇ ತಿಂದು ನಮಗೆ ದ್ರೋತನ ಬಗೆಯುತ್ತಿರುವರು. ಇಲ್ಲಿ ಒಂದು ಕ್ಷಣವೂ ಇರಲಾಗದು. ನಡೆಯೋಗ್ರಜ, ಹೋಗೋಣ. ಸರಿಯಾಗಿ ಹೇಳಿದ ಸಹೋದರ. ಇವರ ಮಧ್ಯೆ ನಮಗೇನು ಕೆಲಸ? ನಡೆ ಹೋಗೋಣ. ಇನ್ನ ಚಿನ್ನಿದೆ. ಕುಮಾರನೆಲ್ಲಿ? ಕುಮಾರ, ಸುಯೋಧನ ಎಲ್ಲಿರ್ಬೇಕಂದ? ಸುಯೋಧನ, ಯಾರು ಯಾರು ನನ್ನನ್ನು ಕರೆಸಿದ್ದವರು? ನಾನು ಕುಮಾರ. ಅಮ್ಮ, ಏಕೆ ಏಕೆ ಕಂದ? ತಾಯಿಯ ಮಾತನ್ನು ಕೇಳಲು ನಿನಗಿಷ್ಟ ಇಲ್ಲವೇ? ಅಗಣ್ಯ ರಥ ಉಪವಾಸಗಳನ್ನು ಮಾಡಿ ನಿನ್ನನ್ನು ಸಲಹುವಿರಿ. ನನ್ನ ಎದೆಯ ರಕ್ತವನ್ನು ಬಸೆದು ನಿನ್ನನ್ನು ಸಾಕಿರುವೆನು. ನಿನ್ನ ಕಣ್ಣುಗಳಲ್ಲಿ ಒಂದು ತೊಟ್ಟು ಕಂಬನಿ ಈ ಭೂಮಿಗೆ ಬಿದ್ದರೂ ನನ್ನ ಎದೆಯ ರಕ್ತವೇ ನಷ್ಟವಾದಂತೆ ಎಂದು ಭಾವಿಸಿದ್ದೆ. ಆದ್ದರಿಂದ ತಾಯಿಯ ಮಾತನ್ನು ನಿರಾಕರಿಸಬಾರದು ಮಗನೇ. ತನಯ 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 ಕಂದ, ನನ್ನ ಮಾತನ್ನು ಕೇಳು ಕಂದ. ತನಯ ಭಾರತ ಕುಲ ತಿಲಕ, ಓ ತನಯ ಭಾರತ ಕುಲ ತಿಲಕ, ಮಾತೆಯ ಮಾತರು ಲಾಲಿಸು ವೀರ, ತನಯ ಕುವರ, ತನಯ ಮಾತೆಯ ಮಾತನು ಲಾಲಿಸು ವೀರ. ಮಾತೆಯ ಮಾತನು ಲಾಲಿಸು ವೀರ, ಮಾತೆಯ ಮಾತನು ಲಾಲಿಸು ವೀರ. ದುರಧೀರನೆ ನೀ ಧೈರ್ಯದಿ ಬಾಳೈ.
ಅರ್ಧ ರಾಜ್ಯವನ್ನು ಕೊಟ್ಟು ಸಮಾಧಾನ ಭಾವದಿಂದ ಈ ಭೂಮಿಯನ್ನೆಲ್ಲ ನೀನೇ ಆಳಬಾರದೆ ಕಂದ. ಪುನಃ ಅದೇ ಮಾತು. ಅಮ್ಮ, ನಿನ್ನ ಪುತ್ರನಾಗಿ ಜನಿಸಿ ನಾನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲಿ ಇಲ್ಲ. ಜಗತ್ತೆಲ್ಲ ಪ್ರತಿಭಟಿಸಿದರು, ಈ ದುರ್ಯೋಧನನು ಮಾತ್ರ ಧರ್ಮಚತನಾಗುವುದಿಲ್ಲ. ನನಗಿನ್ನು ಸಮಯವಿಲ್ಲ, ನಾನಿನ್ನು ಹೊರಡುತ್ತೇನೆ. ಸಮಯವಿಲ್ಲ? ಅಧರ್ಮ ಸುರಿಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವೆಲ್ಲಿರುವುದು? ಹಸಿದ ಭೇಟಿ ನಾಯಿಯಂತೆ ಮೃತ್ಯು ಬೆನ್ನಟ್ಟಿ ಬರುತ್ತಿರುವಾಗ ಧರ್ಮಾಚರಣೆಗೆ ಸಮಯವೆಲ್ಲಿರುವುದು? ಹದಭಾಗ್ಯ ಕುಮಾರ, ನೀನು ನಾಶ ಹೊಂದುವೆ, ನಿನ್ನ ಸಂಗಡ ಈ ಕುರುಕುಲವು ನಾಶವಾಗುವುದು. ನಾನು ಮಾತ್ರ ಅನನ್ನ ಗತಿಗಳಂತೆ ನೀರವಾದ ದುಃಖವನ್ನು ನೋಡಬೇಕಾಗುವುದು. ಹೇ ದೇವ, ಈ ಗಾಂಧಾರಿ ಲಲಾಟದಲ್ಲಿ ಇನ್ನು ಎಂತಹ ಕರುಣಜನಕವಾದ ಕಥೆಯನ್ನು ಬರೆದಿರುವೆ. ದುರಾತ್ಮರು ಅನರ್ಥವಾಯಿತು ವಾಸುದೇವ, ಅನರ್ಥವಾಯಿತು. ಈ ದುರಾತ್ಮರು ನಿನ್ನನ್ನು ವಂಚಿಸಲು ಪ್ರಯತ್ನಿಸುತ್ತಿರುವರು. ಕೂಡಲೇ ಇಲ್ಲಿಂದ ಪಲಾಯನ ಮಾಡು. ಯಾರು ಯಾರನ್ನು ಬಂಧಿಸುವುದು ಅಸಂಭವ. ದೂತನನ್ನು ಬಂಧಿಸುವುದು ರಾಜನೀತಿಗೆ ಅಸಂಭವ. ಏನು ದುರ್ಯೋಧನ ದರ್ಪ ಇಷ್ಟೊಂದು ಮಿತಿ ಮೀರುತ್ತೆ? ವಾಸುದೇವ, ಸಜ್ಜನಿಂದ ಪರಿತ್ಯಕ್ತವಾದ ಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ಬೇಗನೆ ಈ ಜಾಗವನ್ನು ತ್ಯಾಗ ಮಾಡುತ್ತಂದೆ. ರಾಜಮಾತೆ, ಕಂಸ ಶಿಶುಪಾಲಾದಿ ದಾನವರನ್ನು ನಾನು ನೀಲಾಮಾತ್ರದಲ್ಲಿ ಸದೆಬಡೆದ ಈ ಚಕ್ರ ದೃಶ್ಯವು ನಿನಗೆ ತಿಳಿಯದೆ. ಇದರ ಒಂದಲ್ಪದಿಂದ ಇಡೀ ಜಗತ್ತಿನ ಸ್ಥಿತಿ, ಸೃಷ್ಟಿ, ಲಯ, ಸ್ಥಿತಿಯೂ ನಡೆಯುವುದು, ಪ್ರಳಯವೂ ನಡೆಯುವುದು. ಹಿತ್ತ ದರ್ಪ ಅಂದ ಸಾಮಾನ್ಯ ದುರ್ಯೋಧನಿಗೆ ಎದುರಿ ಇಲ್ಲಿಂದ ಪಲಾಯನ ಮಾಡಲಿ, ಅದೆಂದಿಗೂ ಆಗತಕ್ಕ ಮಾತಲ್ಲ ತಾಯಿ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಜಗದ್ಗುರು ಕೃಷ್ಣ. ಆ ಪಾಂಡು ಸುತರ ಮಮ ಪ್ರಾಣ ನೀನೇ ವಾಸುದೇವ. ಆ ಪಾಂಡು ಸುತರ ಮಮ ಪ್ರಾಣ ನೀನೇ. ಆ ಪಾಂಡು ಸುತರ ಆ ಪಾಂಡು ಸುತರ ಮಮ ಪ್ರಾಣ ನೀನೇ. ಮನದೋಳು ನಾನೊಂದೇ, ಮನದೋಳು ನಾನೊಂದೇ, ಮನದೋಳು ನಾನೊಂದೇ, ಮನದೋಳು ನಾನೊಂದೇ. ಪರಿಹರಿಸೋ ಕೃಷ್ಣ ಮಾಯವೇ ಈ ಜಾಲವೇ ಈ ಪಂಥದ ಹಂತ್ಯ. ಈ ಪಂಥದ ಹಂತ್ಯ ಪರಿಣಾಮವೇನು? ಮಾಯವೇ ಜಾಲವೇ ಕೃಷ್ಣ. ಕೃಷ್ಣ
ಭಯಕ್ಕಾಗಿ ಹೇಳುತ್ತಿಲ್ಲ ತಂದೆ. ನನ್ನ ಕುಲಂಗಾರ ಪುತ್ರನ ಕೈಯಿಂದ ನನ್ನ ಗುರುವಿನ ಹಾವು ಹೇಳದವನು ನಾನು ಹೇಗೆ ನೋಡಲು? ಅದನ್ನು ನೋಡುವ ಶಕ್ತಿ ನನ್ನಲ್ಲಿಲ್ಲ. ಆದ್ದರಿಂದ ಬೇಗನೆ ಈ ಜಾಗವನ್ನು ತ್ಯಾಗ ಮಾಡ. ಏಳು ರಾಜಮಾಯಿಸಿ ಯಾವ ಆಸೆಯಿಂದ ಇಲ್ಲಿಗೆ ಬಂದನು ಅವೆಲ್ಲ ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣ ಮಾರ್ಗದಲ್ಲಿ ನಷ್ಟವಾಯಿತು. ಆಸೆಯಿಂದ ಬಂದು ನಿರಾಸೆಯಿಂದ ಹಿಂದಿರುಗುವೆನು. ನಿನ್ನ ಮಾತಿನಂತೆ ನಾನು ಇಲ್ಲಿಂದ ಪಲಾಯನ ಮಾಡುತ್ತೇನೆ. ಇನ್ನಲ್ಲಿಗೆ ಪಲಾಯನ ನಿಲ್ಲುವಂತಗ ಗತಿ ಬೇಡೈತು ಯೋಧನನೆ ತೋರಿಗ ಜಾತಿಗಳು ಸೇರನೆ, ಗತಿ ಬೇಡೈತು ಯೋಧನನೆ ತೋರಿಗ ಜಾತಿಗಳು ಸೇರನೆ. ಅದೇ ಕಿಂತು ಒಲರುವೆ ಅದೇ ಮಾತ ಬಲರುವೆ, ಅದೇ ಕಿಂತು ಒಲರುವೆ ಅದೇ ಮಾತ ಬಲರುವೆ. ಕುಲಗಿನ ಕುಲವ ಮರದಯ ಕಣದಲ್ಲಿ ನಡೆಯದೆ, ಕುಲಗಿನ ಕುಲವ ಮರದಯ ಕಣದಲ್ಲಿ ಗತಿ ಬೇಡೈತು ಯೋಧನನೆ ತೋರಿಗ ಜಾತಿಗಳು ಸೇರನೆ. ಕದನದಲ್ಲಿ ನಿನ್ನ ಮದವನದಲ್ಲಿ ಬಾ, ಕದನದಲ್ಲಿ ನಿನ್ನ ಮದವನದಲ್ಲಿ ಬಾ. ಚತುರರಿಯರು ಬರುಳೆ ಬಂದ ಬತ್ತಿಯದೆ ಮುನ್ನರಿಯಲೇ, ಬಂದ ಬತ್ತಿಯದೆ ಮುನ್ನರಿಯಲೇ. ದಂಡುಗವ ಕೊಡುವೆ ದಂಡುಗವ ಕೊಡುವೆ. ಸಾರು ನಾ ಸೈತೆ ಸಾರು ನಾ ಸೈತೆ ಸೈನಿಸಬಲ್ಲವರ ಇದರ ಸೈನಿಸಬಲ್ಲವರ ಪರಮ ಪುರುಷನ ನಿಮ್ಮ ಬಿರುದನು ಪಡವಿಯೊಳು ಅಡಗಿದೆ ಎಡಗನೆ. ಪರಮ ಪುರುಷನ ನಿಮ್ಮ ಬಿರುದನು ಪಡವಿಯೊಳು ಅಡಗಿದೆ ಎಡಗನೆ. ಗತಿ ಬೇಡೈತು ಯೋಧನನೆ ತೋರಿಗ ಜಾತಿಗಳು ಸೇರನೆ, ಸೇರನೆ, ಸೇರನೆ. ಈ ಮೊದಲನೇ ಅಕ್ಷಮ್ಯ ಅಪರಾಧ. ಅಪರಾಧ ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಪ್ರಣಾಮಗಳು ವಾಸುದೇವ, ಪ್ರಣಾಮಗಳು. ಯಾರೂ ನಿರ್ಣಯಿಸಬೇಕಾಗಿಲ್ಲ, ನಿರ್ಣಯಿಸಿ ಸೂಕ್ತ ಸಲಹೆಯನ್ನೇ ಇಟ್ಟಿರುವೆ. ಯಾರಿಗೋ? ಯಾರಿಗೆ? ಕೌರವೇಶ್ವರನಿಗೆ. ಏನೆಂದು? ಅದು ಅದು ನನ್ನ ಬಾಯಿಯಿಂದ ಕೇಳುವ ಬದಲು ಕೌರವೇಶ್ವರ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಸಕುನಿ ಮಾವನವರು ನಮಗಾಗಲೇ ಸಲಹೆಯನ್ನು ನೀಡಿರುವರು. ಸಕುನಿ ಮಾವನವರ ಸಲಹೆಯ ಮೇಲೆ ಅದು ಅದ್ಭುತವಾಗಿ ಇರಬೇಕು. ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸುತ್ತೇನೆ. ಸ್ವೀಕರಿಸು ಸಹೋದರ ದುಶ್ಯಾಸನ. ಬಂಧಿಸಿರಿ ಕೃಷ್ಣನನ್ನು. ಯಾರು ಯಾರು ನೀವು ಬಂಧಿಸಿರೋ ಮಂದಮತಿಗಳಿಲ್ಲ. ಬಟ್ಟೆಯಿಂದ ಬೆಂಕಿಯನ್ನು, ಬೀಚಣಿಗೆಯಿಂದ ಗಾಳಿಯನ್ನು, ಮರಳನ್ನು ಪ್ರತಿಬಂಧಿಸಲು ಇಚ್ಛಿಸುವಿರ? ಇದು ನಿನ್ನ ವ್ಯರ್ಥ. ಎಲ್ಲಿ ಈಗ ಬಂಧಿಸಿರಿ. ಮಾಯೆ ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣ.